ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಮೀಪ ಇರುವಂತಹ ಶಾಲ್ಮಲಾ ನದಿಯಲ್ಲಿ ನಾವು ಈ ಸಹಸ್ರಲಿಂಗಗಳನ್ನು ಕಾಣಬಹುದಾಗಿದೆ. ಪ್ರಮುಖವಾಗಿ ಈ ಶಾಲ್ಮಲಾ ನದಿಯ ತೀರದಲ್ಲಿ ಹಾಗೂ ಶಾಲ್ಮಲಾ ನದಿಯ ಆಳದಲ್ಲಿ ಈ ಸಹಸ್ರಲಿಂಗಗಳನ್ನು ನಾವು ನೋಡ್ಬೋದಾಗಿದೆ. ಈ ಸಹಸ್ರಲಿಂಗಗಳು ಅಲ್ಲಿನ ಒಂದು ಪುರಾಣದ ಪ್ರಕಾರ ಹೇಳುವಂಥದ್ದು ಏನಪ್ಪ ಅಂತಂದರೆ, ರಾಜರಿಗೆ ಮಕ್ಕಳಿಲ್ಲದೆ ಇದ್ದಂಥ ಸಂದರ್ಭಗಳಲ್ಲಿ ಆ ರಾಜನಾದಂಥವನು ಈ ಒಂದು ನದಿಯ ಸಮೀಪ ಇರುವಂಥ ಈ ಒಂದು ಕಲ್ಲುಗಳು ಮತ್ತು ಬೃಹದಾಕಾರದ ಬಂಡೆಗಳ ಮೇಲೆ ಈ ಶಿವಲಿಂಗಗಳನ್ನು ಮತ್ತು ನಂದಿ ವಿಗ್ರಹಗಳನ್ನು ಕೆತ್ತನೆ ಮಾಡಿರುವಂಥದ್ದನ್ನು ನೋಡ್ಬೋದು. ಅತ್ಯಮೂಲ್ಯವಾಗಿ ತುಂಬ ನಯವಾಗಿ ಮತ್ತು ನಾಜೂಕಾಗಿರುವಂಥ ಈ ಶಿವಲಿಂಗಗಳು ಮತ್ತು ನಂದಿ ವಿಗ್ರಹಗಳನ್ನು ನಾವು ನೋಡಿದ್ರೆ ಈಗಲೂ ಸಹ ಇಲ್ಲಿ ಪೂಜೆಗಳು ನಡೀತಾ ಇರ್ತವೆ, ಪೂಜೆಗಳು ಮಾಡ್ತಾ ಇರ್ತಾರೆ. ಅಂದರೆ ಬಹುತೇಕವಾದಂಥ ಒಂದು ಲಿಂಗಗಳು ಕೊಚ್ಕೊಂಡು ಹೋಗಿರುವಂಥದ್ದು ಅದೇ ಪ್ರದೇಶದಲ್ಲೇ ಇನ್ನು ಸ್ವಲ್ಪ ಮುಂಭಾಗಕ್ಕೆ ಹೋಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಕೆಲವು ನಂದಿ ವಿಗ್ರಹಗಳನ್ನು ಭಿನ್ನವಾಗಿರುವಂಥದ್ದು, ಹಾಗೆಯೇ ಶಿವಲಿಂಗಗಳು ಸಹ ಭಿನ್ನವಾಗಿರುವಂಥದ್ದು. ಅಂದರೆ ಇವುಗಳನ್ನು ಸರಿಯಾದ ಸಮರ್ಪಕವಾಗಿ ಬಳಕೆ ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ. ಆದರೂ ತುಂಬ ಅದ್ಭುತವಾದಂಥ ಒಂದು ಶಿವಲಿಂಗಗಳನ್ನು ಮತ್ತು ನಂದಿ ವಿಗ್ರಹಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಪ್ರವಾಸಿಗರಿಗೆ ಅಚ್ಚುಮೆಚ್ಚು ತಾಣವಾಗಿರುವಂಥದ್ದು. ಯಾಕಂದರೆ ಸದಾ ನೀರು ಹರಿತಾ ಇರೋದ್ರಿಂದ ಕೆಲವೊಂದು ವಿಗ್ರಹಗಳು ಮತ್ತು ನಂದಿ ಮಂಟಪಗಳು ನೀರಿನ ರಭಸಕ್ಕೆ ಸವದಿರುವಂಥದ್ದು, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕೊಚ್ಕೊಂಡು ಹೋಗಿರುವಂಥದ್ದನ್ನು ಸಹ ನಾವು ನೋಡ್ಬೋದು. ಬಟ್ ಸಹಸ್ರಲಿಂಗಗಳಂತ ಹೇಳ್ತಾರೆ, ಬಟ್ ನಾ ಕಂಡ ಮಟ್ಟಿಗೆ ಇದ್ದಾವೆ ಸಹಸ್ರಲಿಂಗಗಳು, ಬಟ್ ನಮಗೆ ಅಷ್ಟು ಕಾಣಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅಲ್ಲಿರುವಂಥವರು ನಮ್ಮನ್ನು ನೀರಿನ ತುಂಬ ಆಳ ಇರುವಂಥ ಕಡೆ ನಮ್ಮನ್ನು ಬಿಡಲಿಲ್ಲ. ಬಟ್ ನಾವು ಪತ್ತೆ ಹಚ್ಚಿದ್ದಂತಂದರೆ ನಮಗೆ ಸಿಕ್ಕಿರುವಂಥವು ಇಷ್ಟು. ಆದರೆ ತುಂಬ ಅದ್ಭುತವಾಗಿರುವಂಥವನ್ನು ನಾವು ನೋಡಿದ್ದೀವಿ, ಶಿವಲಿಂಗಗಳು ಮತ್ತು ನಂದಿ ವಿಗ್ರಹಗಳನ್ನು. ಈಗಲೂ ಸಹ ಪೂಜೆಗಳು ನಡೀತಾ ಇರ್ತವೆ. ಧನ್ಯವಾದಗಳು.